ಇವತ್ತ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಧಾರವಾಡ ಪೇಡ ರೆಸಿಪಿ ತೋರ್ಸಾತೀನಿ. ಧಾರವಾಡ ಅನ್ಕೊಳ್ಳೆ ನೆನಪಾಗೋದು ಅಲ್ಲಿದು ಫೇಮಸ್ ಧಾರವಾಡ ಪೇಡ. ಹಾಯ್ ಎಲ್ಲರಿಗೂ ನಮಸ್ಕಾರ. ಭಾಳ ಕಡಿಮೆ ಟೈಮ್ನಾಗ ಕಡಿಮೆ ಐಟಮ್ಸ್ ಬಳಸಿ ಬೇಕ್ರಿ ಒಳಗೆ ಸಿಗೋ ತರ ಹೆಂಗ್ ಮಾಡೋದು ಅಂತ ಮನ್ಯಾಗ ತೋರ್ಸಾತೀನಿ. ಮನ್ಯಾಗ ಧಾರವಾಡ ಪೇಡ ಮಾಡೋದು ಕಷ್ಟ ಅನಿಸ್ಬೋದು, ಆದ್ರೆ ಈ ವಿಡಿಯೋ ನೋಡ್ರಿ ಆಮ್ಯಾಗ ಎಷ್ಟು ಈಸಿ ಅಂತ ನಿಮ್ಗ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಬೇರೆ ರೆಸಿಪೀಸಿನು ಚಾನಲ್ಗೆ ಹೋಗಿ ಚೆಕ್ ಮಾಡ್ರಿ. ಪೇಡ ಮಾಡಕ ಮೊದ್ಲಿಲ್ಲಿ ನಾವು ಬೂರ ಸಕ್ರಿ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳ ಇರೋ ಪಾತ್ರೆ ಒಳಗ ದೊಡ್ಡ ಬಟ್ಲಲ್ಲೇ 1 ಬಟ್ಲ ಸಕ್ರಿ ತೊಯ್ಯೋಷ್ಟು ನೀರಿಲ್ಲ, ಅರ್ಧ ಬಟ್ಲ ನೀರ್ ಹಾಕೊಂಡು ಕರಗಿಸ್ಬೇಕು. ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಹಂಗ ಕಂಟಿನ್ಯೂಸ್ ಕರಗಿಸ್ಕೋತಿರ್ಬೇಕು. ನೀರ್ ಕಡಿಮೆ ಹಾಕಿದಕ್ಕ ಜಲ್ದಿ ಪಾಕ ಬಂದ್ ಹಿಂಗ್ ಬುರ್ಗ ನೊರೆ ಬಂದಂಗ ಆಗುತ್ತೆ. ಆಮೇಲೆ ಸೈಡಿಗೆಲ್ಲ ಸಕ್ರಿದ ಪಾಕ ಅಂಟ್ಕೋತ ಹೋಗುತ್ತೆ. ಆ ಟೈಮ್ನಾಗ ಸ್ವಲ್ಪ ಹಿಂಗ್ ಗಟ್ಟಿ ಅನ್ನಿಸ್ದಾಗ ಗ್ಯಾಸ್ ಆಫ್ ಮಾಡ್ಬೇಕು. ಕೈ ಬಿಡಬಾರ್ದು, ಗ್ಯಾಸ್ ಆಫ್ ಮಾಡಿ ಹಂಗ ಕಂಟಿನ್ಯೂಸ್ ಕಲಿಸ್ಕೋತಿರ್ಬೇಕು. ಅದು ಪಾಕ ಎಲ್ಲ ಹೋಗಿ ಫುಲ್ ಸಕ್ರಿ ಪುಡಿ ಆದಂಗ ಆಗುತ್ತೆ. ಕೈ ಬಿಡ್ಲಾರ್ದ ಹಂಗ ಕಂಟಿನ್ಯೂಸ್ ಮಿಕ್ಸ್ ಮಾಡ್ಬೇಕು. ಬೂರ ಸಕ್ರಿ ರೆಡಿ ಆಯ್ತು. ಈಗ ಇವು ದೊಡ್ಡ ಗಂಟ್ ಅದು ಇದ್ದಂಗ ಇರ್ತಾವ, ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡು ಬೇಕಂದ್ರೆ ಸಾಂಡ್ಗಿ ಇಟ್ಕೋಬಹುದು. ತೀರಾ ಸಣ್ಣಗಾತಂದ್ರು ಪೇಡಾಗ ಅಂಟ್ಕೊಂಡಾಗ ಕಾಣಂಗಿಲ್ಲ. ಸ್ವಲ್ಪ ಪೌಡರ್ ಟೈಪ್ ಹಳ್ಳಲಿದ್ರೆ ನಡೀತದ. ಒಂದ್ ದಪ್ಪ ತಳ ಇರೋ ಪಾತ್ರೆ ಒಳಗ 2 ಕಪ್ ಹಾಲಿನ ಪೌಡರ್ ಹಾಕೊಂಡೇನಿ. ಯಾವ್ದಾದ್ರು ಹಾಲಿನ ಪೌಡರ್ ತಗೋಬಹುದು. ಅದಕ್ಕೆ 1 ಚಮಚ ಈಗ ಹಾಕೊಂಡೇನಿ. ಇನ್ನೊಂದ್ ಚಮಚ ತುಪ್ಪನ ಆಮೇಲೆ ಹಾಕೋತೀನಿ. ತುಪ್ಪ ಹಾಕೊಂಡು ಕೈ ಬಿಡ್ಲಾರ್ದ ಕಂಟಿನ್ಯೂಸ್ ಹುರ್ಕೋಬೇಕು. ಸ್ವಲ್ಪ ಕೈ ಬಿಟ್ರು ತಳ ಅಂಟ್ಕೊಂಡ್ಬಿಡುತ್ತೆ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ಬೇಕು. ಧಾರವಾಡ ಪೇಡ ಮಾಡ್ಬೇಕಂತಂದ್ರೆ ಫ್ರೀ ಟೈಮ್ ಇರ್ಬೇಕು, ಪೇಶನ್ಸ್ ಇರ್ಬೇಕು. ಅರ್ಜೆಂಟ್ ಮಾಡ್ತೇನಂದ್ರೆ ಸರಿ ಬರಂಗಿಲ್ಲ. ಫುಲ್ ಬ್ರೌನ್ ಕಲರ್ ಬರೋವರೆಗೂ ಹಂಗ ಕಂಟಿನ್ಯೂಸ್ ಕೈ ಬಿಡ್ಲಾರ್ದಂಗ ಹುರಿಬೇಕಿಲ್ಲ. ಸ್ವಲ್ಪ ಬಿಟ್ರು ತಳ ಅಂಟ್ಕೊಂಡ್ಬಿಡುತ್ತೆ. ಎಲ್ಲಾ ಐಟಮ್ಸ್ ರೆಡಿ ಇಟ್ಕೊಂಡ ಪೇಡ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಾಗ 2 ಕಪ್ ಹಾಲಿನ ಪೌಡರ್ಗೆ 1 ರಿಂದ 1.5 ಕಪ್ನಷ್ಟು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಹಾಲು ಇಷ್ಟು ಒಮ್ಮೆ ಹಾಕೋಬಾರ್ದು, ಸ್ವಲ್ಪ ಹಾಕಿ ಕಲಿಸ್ಬೇಕು. ಧಾರವಾಡ ಪೇಡ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ? ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಇದು ಯಾವ್ದಾರ ಒಕೇಶನ್, ಬರ್ಡೇ, ಫಂಕ್ಷನ್, ಹಬ್ಬ ಇದ್ದಾಗೂ ಮಾಡ್ಬೋದು, ಇಲ್ಲ ಹಂಗ ತಿನ್ಬೇಕಂತ ಅಂದಾಗೂ ಮಾಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರ. ಇದು ಫುಲ್ ಬ್ರೌನ್ ಕಲರ್ ಆಗ್ಬೇಕಂತಂದ್ರೆ ಏನಿಲ್ಲ ಅಂದ್ರೆ ಒಂದ್ 20 ನಿಮಿಷ ಆಗುತ್ತೆ. ಇದನ್ನ ಆದಷ್ಟು ಮೆತ್ತಗ್ ಮಾಡ್ಕೋಬೇಕು, ಡ್ರೈ ಮಾಡ್ಕೋಬಾರ್ದು. ಡ್ರೈ ಮಾಡ್ಕೊಂಡ್ರೆ ಪೇಡ ಸರಿ ಬರಂಗಿಲ್ಲ. ನಿಮ್ಗೆ ಹಂಗೇನ ಡ್ರೈ ಅನ್ಸ್ತಂದ್ರೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೋಬೇಕು. ಹಂಗಂತ ಹುಯಿ ಅಂತ ಹಾಲು ಹಾಕೊಂಡು ಪಾಯಸದ ತರ ಅಳಕುನು ಮಾಡಬಾರ್ದು. ಮೆತ್ತಗಿದ್ರೆ ಪೇಡನು ಮೆತ್ತಗಾಗ್ತದೆ. ಒಂದ್ ಅರ್ಧ ಚಮಚ ಏಲಕ್ಕಿ ಪುಡಿ, 2 ಕಪ್ ಹಾಲಿನ ಪೌಡರ್ಗ ನಾ ಇಲ್ಲಿ 1 ಕಪ್ ಅವಾಗ್ಲೇ ಬೂರ ಸಕ್ರಿ ಮಾಡಿ ಇಟ್ಕೊಂಡಿದ್ವಲ್ಲ, 1 ಕಪ್ ಬೂರ ಸಕ್ರಿ ಹಾಕೊಂಡು ಮಿಕ್ಸ್ ಮಾಡತ್ತೀನಿ. ಹಾಲಿನ ಪೌಡರು ಸ್ವೀಟ್ ಇರುತ್ತೆ, ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಮಿಕ್ಸ್ ಮಾಡ್ರಿ, ಬಾಯಿಗೆ ಹಾಕೊಂಡು ನೋಡ್ರಿ. ಕಡಿಮೆ ಅನ್ಸ್ತಂದ್ರೆ ಇನ್ನೊಂದ್ ಸ್ವಲ್ಪ ಬೂರ ಸಕ್ರಿ ಹಾಕೋರಿ. ಹಂಗಂತೇಳಿ ನಾರ್ಮಲ್ ಸಕ್ರಿನ ಪೌಡರ್ ಮಾಡಿ ಹಾಕಿದ್ರೆ ಪೇಡಾನು ಸರಿ ಬರಂಗಿಲ್ಲ, ಟೇಸ್ಟುನು ಬರಂಗಿಲ್ಲ. ಅದು ಬೂರ ಸಕ್ರಿ ಅಂಗಡಿ ಒಳಗಿಲ್ಲ ಬೇಕ್ರಿ ಒಳಗದು ಸಿಗುತ್ತೆ. ಕೆಲವೊಂದು ಬೇಕ್ರಿ ಐಟಮ್ಸಿಗೆ ಈ ಬೂರ ಸಕ್ರಿನ ಯೂಸ್ ಮಾಡ್ತಾರ. ಸಕ್ರಿನೂ ಬಿಸಿಗೆ ಕರಗ್ದಂಗಾಗಿ ಮತ್ತೆ ಇದು ಮೆತ್ತಗೆ ಹಾಕೋತ ಬರುತ್ತೆ. ಹಂಗೇನ ಗಂಟಿದ್ವು ಅಂತಂದ್ರೆ ಅಲ್ಲೇ ಚಮಚಲೆನ ಸ್ವಲ್ಪ ಮುಗುಚ್ಕೋತ ಇರ್ಬೇಕು. ಮೆತ್ತಗಾದಾಗ ಗ್ಯಾಸ್ ಆಫ್ ಮಾಡ್ಬೇಕು. ಇದನ್ನೀಗ ಮಿಕ್ಸಿ ಒಳಗೆ ಹಾಕೊಂಡ್ರೆ ಫುಲ್ ಸಾಫ್ಟ್ ಪೇಸ್ಟ್ ಟೈಪ್ ಆಗುತ್ತೆ. ಅದ್ರಾಗ ಹಾಕೋಬಹುದು. ಇಲ್ಲ ನಿಮ್ಗೆ ಕೈಗೆ ಬಿಸಿ ಹತ್ತಿರ ನಡೀತದಪ್ಪ ಅಂತಂದ್ರೆ 1 ನಿಮಿಷ ಬಿಟ್ಟು ಕೈಲೇನ ಚಲತ್ನಾಗ ಮೆತ್ತಗಾಗುವಂಗ ನಾದ್ಕೋಬೇಕು. ಪೇಡ ಶೇಪ್ನಷ್ಟು ಸ್ವಲ್ಪ ತಗೊಂಡು ಕೈಲೇ ಹಿಂಗ ಉಂಡಿ ಟೈಪ್ ಮಾಡ್ಕೋಬೇಕು. ಧಾರವಾಡ ಪೇಡಾಗೇನ ಪರ್ಫೆಕ್ಟ್ ಆಗಿ ಇದ ಶೇಪ್ ಅಂತ ಇರಂಗಿಲ್ಲ, ಯಾವ ಶೇಪ್ ಆದ್ರೂ ಮಾಡ್ಕೋಬಹುದು. ಕೈಲೇ ಸ್ವಲ್ಪ ತಗೊಂಡು ಹಿಂಗ ಮುಟ್ಕಿ ಕಟ್ದಂಗ್ ಮಾಡಿ ಅವಾಗ್ಲೂ ಬೂರ ಸಕ್ರಿ ಮಾಡ್ಕೊಂಡಿದ್ವಲ್ಲ ಅದ್ರೊಳಗ ಈ ಪೇಡನ ಹೊಳ್ಳಾಡ್ಸಿ ಇಡಬೇಕು. ಇದು ಪೇಡ ಮಾಡಕ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿತು. ಈಸಿಯಾಗಿನೂ ಮಾಡ್ಬೋದು. ಇದು ತಿಂದ ಟೇಸ್ಟ್ ನೋಡಿದವ್ರಿಗೆ ಇದು ಹಾಲಿನ ಪೌಡ್ರಿಂದ ಮಾಡಿದ್ದಂತನ ಗೊತ್ತಾಗಂಗಿಲ್ಲ. ಧಾರವಾಡ ಪೇಡನ ಹಾಲಿಂದ ಕೋವಾ ಮಾಡಿನೂ ಮಾಡ್ತಾರೆ. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರ ನೋಡತ್ತಿದ್ರ
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಬೇರೆ ಬೇರೆ ರೆಸಿಪೀಸ್ ಅದಾವ, ಚಾನಲ್ಗೆ ಹೋಗಿ ಚೆಕ್ ಮಾಡ್ರಿ. ನೋಡಿದ್ರಲ್ಲ, ಧಾರವಾಡ ಪೇಡ ಮನ್ಯಾಗ ಮಾಡೋದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ಭಾಳ ಕಡಿಮೆ ಐಟಮ್ಸ್ ಬಳಸಿ ಮನ್ಯಾಗ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆತ ಅನ್ಕೋತೇನಿ. ಹಂಗಾರ ಲೈಕ್ ಮಾಡ್ರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡ್ರಿ, ಹೆಂಗ್ ಬಂತಂತ ಕಮೆಂಟ್ನಾಗ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.